ಪರಮೇಶ್ವರ್ ಅವರು ಸಭೆಯನ್ನು ಕರೆದಿದ್ರು. ಸೊ ಅದನ್ನ ಏಕಾಏಕಿ ಹೈಕಮಾಂಡ್ ಮುಂದೂಡಿರುವಂತ ವಿಚಾರವಾಗಿ ಸಮುದಾಯದಲ್ಲೂ ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು. ಬೇರೆ ಬೇರೆ ಕಾರಣಗಳಿಗೆ ಎಲ್ಲವನ್ನ ತಡೆ ಹಿಡಿದಿಲ್ಲ, ಬಟ್ ಇದನ್ನೇ ತಡೆ ಹಿಡಿಯುವಂತ ಪ್ರಸಂಗ ಸನ್ನಿವೇಶ ಏನಿತ್ತು ಅಥವಾ ಮುಂದೂಡಿಸುವಂಥದ್ದು ಅನ್ನುವಂಥದ್ದು. ಅಲ್ಲ, ಈಗ ಪ್ರಜಾಪ್ರಭುತ್ವದಲ್ಲಿ ನಿರ್ಲಕ್ಷಿತ ಸಮುದಾಯಗಳು ಅವರು ತಮ್ಮ ಒಂದು ಅಭಿವೃದ್ಧಿಗಾಗಿ ಅಥವಾ ಸಮುದಾಯದ ಹಿತಕ್ಕಾಗಿ ಸಭೆಗಳನ್ನು ಕರ್ಕೊಳ್ಳೋದು ತಪ್ಪಲ್ಲ. ಅದು ಯಾವುದೇ ತಪ್ಪಲ್ಲ. ಯಾಕಂದರೆ ಈಗಾಗಲೇ ಮೇಲ್ಜಾತಿಗಳು ಸಾಕಷ್ಟು ಬಾರಿ ಅವರು ಸಭೆಗಳನ್ನು ಕರ್ಕೊಂಡಿರೋ ಉದಾಹರಣೆಗಳಿದ್ದಾವೆ. ಅವರು ಒಕ್ಕಲಿಗರಾಗಿರ್ಬೋದು, ಲಿಂಗಾಯತರು ಆಗಿರ್ಬೋದು, ಆ ಸಮುದಾಯಗಳು ಅಥವಾ ಅವ್ರಿಗೆ ಸಂಬಂಧಪಟ್ಟಂಥ ಮಂತ್ರಿಗಳು ಸಾಕಷ್ಟು ಬಾರಿ ಸಭೆಗಳನ್ನು ಮಾಡಿದ್ದಾರೆ. ಜೊತೆಗೆ ಎಷ್ಟೋ ಸಾರಿ ನಾವು ನೋಡಿದ್ದೀವಿ, ಮಠಾಧೀಶರೇ ಹೇಳ್ತಾರೆ ಇಂಥವ್ರೆ ಮುಖ್ಯಮಂತ್ರಿ ಮಾಡದೆ ಹೋದರೆ ನಾವು ಬೀದಿಗೆ ಇಳಿತೀವಿ ಅಂತೇಳಿ. ಅದಕ್ಕೆಲ್ಲ ಹೈಕಮಾಂಡ್ ಯಾಕೆ ಪ್ರತಿಕ್ರಿಯಿಸೋದಿಲ್ಲ? ಲಿಂಗಾಯತ ಮಠಾಧೀಶರು ಅಥವಾ ಮೇಲ್ಜಾತಿ ಮಠಾಧೀಶರುಗಳು ಸರ್ಕಾರಗಳಿಗೆ ಈ ಥರ ಧಮಕಿ ಹಾಕಿದಾಗ ಸುಮ್ಗಿರುವಂಥ ಹೈಕಮಾಂಡು ಶೋಷಿತ ಸಮುದಾಯಗಳು, ದಮನಿತ ಸಮುದಾಯಗಳ ಬಗ್ಗೆ ನಾವು ಮಾತಾಡ್ತೀವಿ ಅನ್ನೋದನ್ನು ಕೇಳಿದಾಕ್ಷಣವೇ ಇವರು ಅದನ್ನು ಮುಂದೂಡುವಂಥದ್ದು ಎಷ್ಟು ಸರಿ? ಅದು ಇದನ್ನು ನಾವು ಖಂಡಿಸ್ತೀವಿ. ನಾವು ಅವ್ರು ಏನು ಸರ್ಕಾರನ ಉರುಳಿಸೋದಕ್ಕೆ ಸೇರೋದು ಅಥವಾ ಸರ್ಕಾರದ ವಿರುದ್ಧ ಏನಲ್ವಲ್ಲ, ಒಂದು ಸಮುದಾಯದ ಹಿತಕ್ಕಾಗಿ. ಈಗ ನಮ್ಮ ಮುಂದೆ ಎಷ್ಟೋ ಪ್ರಶ್ನೆಗಳಿದ್ದಾವೆ. ವಿಶೇಷ ಘಟಕ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಕಾಂತರಾಜು ಆಯೋಗ ವರದಿ ಜಾರಿಯಾಗೋ ಪ್ರಶ್ನೆ ಇದೆ. ಒಟ್ಟಾರೆ ಇಡೀ ದಮನಿತ ಸಮುದಾಯಗಳು, ಶೋಷಿತ ಸಮುದಾಯಗಳು ಅವರ ಉನ್ನತಿಗಾಗಿ, ಅವರ ಬದುಕಿನ ಬದಲಾವಣೆಗಾಗಿ ಒಂದು ಸಭೆ ಕರೆಯೋದ್ರಲ್ಲಿ ನೀವು ಅದನ್ನು ನಿಲ್ಲಿಸ್ತೀರಿ ಅಂದರೆ ಹಾಗಾದರೆ ನಿಮ್ಮ ಒಳಗಡೆ, ನಿಮ್ಮ ಮನಸ್ಸಿನ ಆಳದಲ್ಲಿ ಎಷ್ಟು ದ್ವೇಷ ತುಂಬಿದೆ. ನಾವು ಸೇರೋದೇ ತಪ್ಪ? ನೀವು ಸೇರಿದಾಗ ಮಾತ್ರ ನಾವು ಸುಮ್ಗೆ ಇರಬೇಕು, ನಾವು ಸೇರಿದಾಗ ಮಾತ್ರ ನಿಮ್ಗೆ ಯಾಕೆ ಇಷ್ಟೊಂದು ಉರಿ? ಅದರಿಂದ ನಮ್ಮ ನಾಯಕರುಗಳು ಅದನ್ನು ಸಮರ್ಥನೆ ಮಾಡ್ಕೊಳ್ಬೇಕು. ನಾವೇನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇಲ್ಲ ಅಲ್ವಾ? ನಮ್ಮ SC/ST ಅಥವಾ ತೀರಾ ದಮನಿತ ಅಲಕ್ಷಿತ ಸಮುದಾಯಗಳೇನಿದ್ದಾವೆ, ಸಣ್ಣ ಪುಟ್ಟ ಜಾತಿ, ನಾವೆಲ್ಲ ಸೇರಿದಾಗ ನಿಮಗಾಗಿರೋ ಅನ್ಯಾಯ ಏನಾಗುತ್ತೆ? ನೀವ್ಯಾಕೆ ಅದನ್ನು ತಡೆಯೋ ಕೆಲಸ ಮಾಡ್ತೀರಿ? ಹೈಕಮಾಂಡು ಇದನ್ನು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ ಮಾಡಬೇಕಾಗಿತ್ತು. ಆದರೆ ಯಾಕೆ ಅವರು ಇದನ್ನು ತಡೆದ್ರು ಅನ್ನೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ. ನಮಗೂ ಕೂಡ ತುಂಬ ಬೇಸರನೂ ಆಗಿದೆ. ಯಾಕಂದರೆ ಒಂದು ಸರ್ಕಾರ ಬರೋದಕ್ಕೆ ಬರೀ ಇವರೇ ಅಷ್ಟೇ ಅಲ್ಲ, ನಮ್ಮ ಪಾಲು ಇದೆ ಈ ಸರ್ಕಾರ ಬರೋದಕ್ಕೆ. SC/ST OBCಗಳು, ಮೈನಾರಿಟೀಸ್ಗಳು ನಾವು ರಕ್ತ ಬಸ್ದಿದ್ದೀವಿ ಅಲ್ವಾ? ನೀವು ಪ್ರತಿ ಚುನಾವಣೆಯಲ್ಲೂ ನೋಡಿ, ಈ ಸಮುದಾಯಗಳನ್ನೇ ಏನೇ ನಮ್ಗೆ ಎಷ್ಟೇ ಅನ್ಯಾಯ ಆದರೂ ಕೂಡ ನಾವು ಈ ಥರದ ಒಂದು ಸರ್ಕಾರ ಬರಬೇಕು ಅಂತ ನಾವು ಬಯಸ್ತೀವಿ ನಾವು. ಆದರೆ ಇವರು ನಮ್ಮ ವಿರುದ್ಧನೇ ಇವರು ಈ ರೀತಿಯ ಇದು ಮಾಡಿದಾಗ ನಮಗೆ ತುಂಬ ನೋವಾಗುತ್ತೆ ಮತ್ತು ಬೇಸರನೂ ಕೂಡ ಆಗುತ್ತೆ. ಅದರಿಂದ ನಮ್ಮ ನಾಯಕರು ಕೂಡ ತುಂಬ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು. ನಮ್ಮ ನಾಯಕರಲ್ಲೂ ಆ ಥರದ ಒಂದು ಸಮುದಾಯದ ಹಿತಕ್ಕೆ ಧಕ್ಕೆ ಬಂದಾಗ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಪ್ರತಿಕ್ರಿಯಿಸ್ಬೇಕು. ಎಲ್ಲವನ್ನೂ ಹೈಕಮಾಂಡ್ ನೋಡುತ್ತೆ, ಹೈಕಮಾಂಡ್ ನೋಡುತ್ತೆ ಅಂದ್ ಏನು ಹೈಕಮಾಂಡ್ ನೋಡುತ್ತೆ? ಹೈಕಮಾಂಡ್ ಬಂದು ನೋಡೋದು ಏನಿದೆ? ಇಲ್ಲಿ ಕೆಲಸ ಮಾಡೋರು ನಾವಿಲ್ಲಿ. ಅದರಿಂದ ಇದು ತೀರಾ ದುರದೃಷ್ಟಕರ. ಈ ರೀತಿ ಆಗಬಾರ್ದಾಗಿತ್ತು. ನಮ್ಮ ನಾಯಕರಲ್ಲಿ ನಾನು ಮನವಿ ಮಾಡ್ತೀವಿ, ನೀವು ನಿಮ್ಮ ಸಾಮರ್ಥ್ಯವನ್ನು ಓರೆಗಚ್ಚುವ ಸಂದರ್ಭ ಬಂದಾಗ ಅದನ್ನು ಸ್ಪಷ್ಟವಾಗಿ ಸಮಾಜಕ್ಕೆ ಮುಟ್ಟಿಸ್ಬೇಕು ನೀವು ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಯಾಕಂದರೆ ಹಿಂದೆ ನೋಡಿ ಬಸವಲಿಂಗಪ್ಪನವರಿದ್ದಾಗ ಅವರು ಒಂದು ಮಾತು ಹೇಳಿದ್ರೆ ಇಡೀ ಕ್ಯಾಬಿನೆಟ್ ಅದನ್ನು ಸ್ವೀಕಾರ ಮಾಡ್ತಿತ್ತು. ದಿನಗಳಿದ್ವು. ಎನ್ ರಾಜಯ್ಯನವರು ಹಂಗೆ ಇದ್ದರು. ಆ ಧ್ವನಿ ಅಡಗೋಗಿ ಹೋಗಬಾರ್ದು. ಯಾಕಂದ್ರೆ ನಾವು ಕೂಡ ಏನು ಸಣ್ಣ ಪ್ರಮಾಣದಲ್ಲಿ ನಾವೇನಿಲ್ಲ. ಈ ರಾಜ್ಯದಲ್ಲಿ ನಾವು ಒಂದು ಶಕ್ತಿಯುತವಾದಂತಹ ರೀತಿಯಲ್ಲಿ ಇದ್ದೀವಿ ನಾವು. ನಿಮ್ಮ ಸಮುದಾಯದ ನಾಯಕರು ಮಾತನಾಡೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ ಅಲ್ಲ, ಹೆದರ್ಕೊಳ್ಳೋ ಅಂಥದ್ದು ಪ್ರಶ್ನೆ ಬರೋದಿಲ್ಲ. ಹೆದರ್ಕೊಳ್ಳೋ ಅಂಥದ್ದಲ್ಲ, ನಿರ್ಧಾರವನ್ನು ಗಟ್ಟಿಯಾಗಿ ಹೇಳಬೇಕು. ಅದರಲ್ಲಿ ಮುಚ್ಚುಮರೆ ಏನು ಇಟ್ಕೊಳ್ಬೇಕಾಗಿಲ್ಲ. ನಾನು ಹಿಂದೆ ಹೇಳಿದ್ನಲ್ಲ, ಇವರೆಲ್ಲ ಸೇರಿ ಮಾತಾಡೋವಾಗ ನಾವು ಸೇರೋದ್ರಲ್ಲಿ ತಪ್ಪೇನಿದೆ? ಇವರು ಮಾತ್ರ ಸೇರಿದಾಗ ಮಾತ್ರ ಅದು ಪಕ್ಷ ವಿರೋಧಿ ಆಗೋದಿಲ್ಲ. ನಾವು ಸೇರಿದಾಗ ಪಕ್ಷ ವಿರೋಧಿ ಹೆಂಗಾಗ್ಬಿಡುತ್ತೆ ಅದು?
ಇದ್ರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನಾದ್ರು ಪತ್ರ ಬರುತ್ತೆ ಅಲ್ಲ ಪರವಾಗಿ ನೋಡಿ ನಾವು ಇಲ್ಲ ಸರ್, ನಮಗೆ ಬೇಸರ ಆಗಿದೆ ನಿಮ್ಮ ಮೂಲಕ ಅವ್ರದ್ದು ಮುಟ್ಲಿ ಈ ಮಾತುಗಳು, ಅವರು ಕಣ್ತರಿಸ್ಲಿ. ಹೌದು, ನಮಗೆ ತುಂಬ ನೋವಾಗಿದೆ ಈ ವಿಚಾರದಲ್ಲಿ ಇವ್ರು ನಡ್ಕೊಂಡಿರೋ ರೀತಿ. ನಾವು ಸೇರೋದೇ ಇವರಿಗೆ ತಪ್ಪಾಗಿ ಕಾಣೋದಾದರೆ ಅಥವಾ ಯಾವುದೊಬ್ಬ ವ್ಯಕ್ತಿ ಹೇಳಿದ್ದನ್ನೇ ಇವರು ಸ್ವೀಕಾರ ಮಾಡೋದಾದರೆ ಹಂಗಾದ್ರೆ ನಾವು ಏನು ಮಾಡಬೇಕು? ನಮಗೇನು ಆ ಥರದ ಮಾಡುವ ಹಕ್ಕು ಅಧಿಕಾರಿಗಳು ನಮ್ಗಿರೋದಿಲ್ವಾ? ಯಾರಾದ್ರೂ ಉದ್ದೇಶಪೂರ್ವಕವಾಗಿ ತಡೆಯುವಂತ ಪ್ರಯತ್ನ ಆಯ್ತು ಅಂತಿದೆ. ಅಲ್ಲ, ಮಾಡಿರೋದು ನಿಮಗೂ ಗೊತ್ತಿದೆ, ನೀವು ಹೇಳ್ತಾ ಇಲ್ಲ, ನಾವು ಅದನ್ನು ಬಹಿರಂಗವಾಗಿ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಹೈಕಮಾಂಡ್ ಇದನ್ನು ಆಲೋಚನೆ ಮಾಡಬೇಕು. ನಾವು ಒಂದು ಕಡೆ ನಾವು ಕೂತ್ಕೊಳ್ತೀವಿ ಅನ್ನೋದೇ ದೊಡ್ಡ ವಿಷಯ. ಈ ಸಮುದಾಯಗಳು ಒಂದು ಕಡೆ ಕೂತ್ಕೊಳ್ಳೋದೇನೆ, ಮಾತಾಡೋದೇನೆ ದೊಡ್ಡ ವಿಚಾರ ಅದು. ಅವ್ರಿಗಾದರೆ ಎಲ್ಲ ಅನುಕೂಲಗಳು ಇರ್ತವೆ, ಅವ್ರು ಏನು ಬೇಕಾದರೂ ಮಾಡ್ಬೋದು. ಆದರೆ ನಾವೇನಾದರೂ ಮಾಡೋಕ್ಕೆ ಹೊರಟಾಗ ಮಾತ್ರ ನೀವು ಅದನ್ನು ತಡೆಯುವಂಥದ್ದು ಅಥವಾ ಅದ್ರ ಬಗ್ಗೆ ಹೇಳುವಂಥದ್ದು ಅದನ್ನು ನಾವು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಸ್ಪಷ್ಟವಾಗೂ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ ನಾವು. ಇಲ್ಲ, ಅವರು ಅವ್ರದ್ದೇ ಆದಂಥ ರೀತಿಯಲ್ಲಿ ಇರ್ತಾರೆ, ಅವರೊಂದು ಪಕ್ಷದ ಚೌಕಟ್ಟಲ್ಲಿ ಇರ್ತಾರೆ. ನಮ್ಗೆ ಯಾವ ಪಕ್ಷದ ಚೌಕಟ್ಟು ಇರೋದಿಲ್ಲ. ಪಕ್ಷದ ಚೌಟ ವ್ಯಾಪ್ತಿನ ಏನಂತ ಹೇಳಿದ್ರು ಸರ್ ನಿಮಗೆ? ಇಲ್ಲ, ನಾವು ಅದು ನಮಗೆ ಬೇಸರ ಆಗಿದೆ ಸರ್ ಅಂತ ಹೇಳಿದ್ದೀವಿ. ಹಿಂಗಾಗಬಾರ್ದಾಗಿತ್ತು. ಈ ಥರದ ಈಗ ಇವರೇ ಇಡೀ ಆ ಪಕ್ಷಕ್ಕೆ ಎಲ್ಲ ಥರದ ಬೆವರು ಸಿರಿಸಿರುವಂಥವ್ರು, ಅಧಿಕಾರ ಇದ್ದಾಗಲೂ ಮಾಡಿದ್ದಾರೆ, ಇಲ್ಲದೇ ಇರೋವಾಗಲೂ ಮಾಡಿರುವಂಥವ್ರು ಅಲ್ವಾ? ಅದರಿಂದ ಅದನ್ನು ಸಮರ್ಥವಾಗಿ ನಿಭಾಯಿಸಬೇಕು. ಸಚಿವರು ಈ ವಿಚಾರದಲ್ಲಿ ಏನಾದರೂ ಬೇಸರ? ಇಲ್ಲ, ಏನು ಹೇಳಲಿಲ್ಲ. ನಾವು ಅವ್ರನ್ನ ಸಾಹೇಬ್ರನ್ನ ನಮ್ಮ ಹೊರಗಡೆಯಿಂದ ನಾವು ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದೆ ನಾವು. ಹಾಗಾಗಿ ನಮ್ಮ ಅನಿಸಿಕೆಯನ್ನು ನಾವು ಹೇಳ್ತೀವಿ, ನಮ್ಮ ವಿಚಾರವನ್ನು, ನಮ್ಮ ಒಳಬೇಗುದಿಯನ್ನು, ನಮ್ಮ ಸಿಟ್ಟನ್ನು ನಾವು ಹೇಳ್ಕೊಳ್ತೀವಿ ನಾವು. ಸರ್, ಪರಮೇಶ್ವರ್ ಅವ್ರು ಹೇಳ್ತಾ ಇದ್ರಿ CM DCM ಅನ್ನುವಂಥ ಸ್ಥಾನಮಾನಗಳು ಯಾಕೆ ಬ್ರೇಕ್ ನೋಡಿ, ದಲಿತ CM ಆಗಬೇಕು ಅನ್ನೋದು ನಮ್ಮ ಬಲವಾದ ಆಗ್ರಹ. ಈ ರಾಜ್ಯದಲ್ಲಿ ಎಲ್ಲರೂ ಆಗಿದ್ದಾರೆ, ಒಕ್ಕಲಿಗರು ಆಗಿದ್ದಾರೆ, ಲಿಂಗಾಯತರು ಆಗಿದ್ದಾರೆ, ಸಣ್ಣ ಪ್ರಮಾಣದ ಬ್ರಾಹ್ಮಣ ಸಮುದಾಯದವರು ಇಬ್ಬರಾಗಿದ್ದಾರೆ, ಆಮೇಲೆ ಹಿಂದುಳಿದ ಸಮುದಾಯಗಳಿಗೆ ಸೇರಿದವರು ಕೂಡ ಬಂಗಾರಪ್ಪನವ್ರ ಆದಿಯಾಗಿ, ಮೊಯ್ಲಿ ಆದಿಯಾಗಿ, ಇವತ್ತಿನ ನಮ್ಮ ನಮ್ಮ ಗೌರವನೀಯ ಸಿದ್ದರಾಮಯ್ಯನವರು ಕೂಡ ಆಗಿದ್ದಾರೆ. ನಾವು ಆಗಬಾರ್ದು ಅಂತ ನಾವೇನು ತಡೆದಿಲ್ವಲ್ಲ, ಆದರೆ ನಮಗೂ ಅವಕಾಶ ಕೊಡಿ. ಈ ರಾಜ್ಯದ ದೊಡ್ಡ ಸಂಖ್ಯೆಯಲ್ಲಿ ನಾವು ಇದ್ದೀವಿ, ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದೀವಿ. ನಾವು ಬರೀ ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಆಗುವ ಅರ್ಹತೆಗಳು ನಮ್ಮಲ್ಲೂ ಇದ್ದಾವೆ. ಇವತ್ತಿದ್ದಾರೆ, ಆಗುವ ಅರ್ಹತೆ ಇರೋರು ಇದ್ದಾರೆ. ನಾವು ಕೇಳೋದ್ರಲ್ಲಿ ತಪ್ಪೇನಿದೆ? ಕಾಂಗ್ರೆಸ್ಸಲ್ಲಿ ಇದ್ದಾರೆ ಸರ್ CM ಆಗುವಂತ? ಅಲ್ಲ, ಯಾಕಿಲ್ಲ, ಸಾಲಾಗಿದ್ದಾರೆ, ಅದರಲ್ಲಿ ಏನು ಇಲ್ಲ ಅಂತ ಹೇಳುವಂಥದ್ದಿಲ್ಲ. ಆದರೆ ಕೊಡುವ ಇಚ್ಛಾಶಕ್ತಿ ಹೈಕಮಾಂಡ್ ಇರಬೇಕು, ಅದನ್ನು ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಈಗ ದಲಿತ ಮುಖ್ಯಮಂತ್ರಿ ನಾವೇನು ಬೇಡ್ಕೊಂಡು ಕೇಳೋ ಅಂಥದ್ದೇನಿಲ್ಲ. ನಾವೇನು ಅವ್ರೇನು ಪುಕ್ಸಟ್ಟೆ ನಮಗೆ ಕೊಡುವ ಅಗತ್ಯನೂ ಇಲ್ಲ. ಈ ಸಮುದಾಯದ ಹಿತರಕ್ಷಣೆಗಾಗಿ ನಾವು ಕೇಳ್ತಾ ಇರೋದನ್ನು ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಆಗುವಂಥ ಎಲ್ಲ ರೀತಿಯ ಅವಕಾಶಗಳು ನಮಗೆ ದೊರಕಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.